ಸಾಂತಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮೆ. ಕಥೆಯೆಲ್ಲ ಬೇಡ, ಅದು ಓದ್ಬಿಟ್ಟಿವಿ ಹಿಂದೆ ಆಗಲೇ. ಈಗ ಮುಂದೆ ಭಾಷ್ಯ ಮಾತ್ರ. ಪ್ರಾಣಸ್ಥ ವಿಷ್ಣುನಾ ಸರ್ವೇ ಪ್ರಸೂಯಂತೆ ತತಃ ಪ್ರಸ್ತಾವ ದೇವತಾ ಸಸ್ಯಾತ್ ಪ್ರಸ್ತಾವಸ್ತು ಜನಿರ್ಯತಃ. ಇಲ್ಲಿ ಪ್ರಸ್ತಾವ ಇತ್ಯಾದಿಗಳ ದೇವತೆ ಯಾರು ಗೊತ್ತಾ ಅಂತ ಕೇಳಿದ್ರು. ಪ್ರಸ್ತಾವ ಮಂತ್ರ ಗೊತ್ತೈತೆ ಹೊರತು ಅವ್ರಿಗೆ ದೇವತೆಗಳು ಗೊತ್ತಿರಲಿಲ್ಲ. ಅದೆಲ್ಲ ಹೇಳ್ತಾರೆ ಆಚಾರ್ಯ. ಉಪನಿಷತ್ತು ಓದಿದಾಗ ಮೇಲೆ ಅದು ಗೊತ್ತಾಗಲ್ಲ. ಆಶ್ಚರ್ಯ ಅಂದರೆ ಅವ್ರು ಹೇಳಿದರು ಅಂತ ಹೇಳಿಬಿಡ್ತಾರೆ, ಆದರೂ ಅರ್ಥ ಆಗೋದಿಲ್ಲ. ಅದು ಭಾಷ್ಯ ಬೇಕೆ, ಭಾಷ್ಯ ಬರೀತಾರೆ. ಪ್ರಸ್ತಾವ ದೇವತೆ ಯಾರು ಗೊತ್ತಾ ಅಂದರೆ ಹೇಳ್ತಾರೆ, ಪ್ರಾಣಸ್ಥ ವಿಷ್ಣುನ ಸರ್ವೇ ಪ್ರಸೂಯಂತೆ ಯತಸ್ತತಃ. ಪ್ರಾಣಾಂತರ್ಯಾಮಿಯಾದ ಭಗವಂತನಿಂದನೇ ಎಲ್ಲವೂ ಕೂಡ. ಇಲ್ಲಿ ಪ್ರಸ್ತಾವ ಅಂದರೆ ಹುಟ್ಟು ಕೊಡೋನು ಅಂತ ಅರ್ಥ, ಹುಟ್ಟಿಗೆ ಕಾರಣನಾದವನು. ಅವ್ರು ಯಾರು ಅಂದರೆ ಪ್ರಸ್ತಾವ ದೇವತಾ ಸಸ್ಯಾತ್ ಪ್ರಸ್ತಾವಸ್ತು ಜನಿರ್ಯತಃ. ಪ್ರಸ್ತಾವ ಮೀನ್ಸ್ ಜನಿ. ಪುಸ್ತಕಗಳು ಪ್ರಸ್ತಾವನೆ ಅಂತ ಇರುತ್ತೆ, ನೋಡಿದ್ದಾರೆ ಪ್ರಸ್ತಾವನೆ. ಅದು ಓದ್ಬಿಟ್ರೆ ಏನಾಗುತ್ತೆ, ನಮ್ಮ ಇಡೀ ಪುಸ್ತಕದ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಆ ಥರ ಇರಬೇಕು. ಆದಿತ್ಯ ಸಂಸ್ಥಿತೋ ವಿಷ್ಣು ಯತ್ ಸದಾ ಸರ್ವಗೀತ ಹುಕ್ ರಾಜಾದೌ ಗೀತಮಪ್ಯಜ್ಞೈ ಭುಂಕ್ತೆ ಗಾನಸ್ಯ ದೇವತಾ. ಅದೇ ರೀತಿಯೇ ಸಾಮಗಾನ ಮಾಡಬೇಕು ಅಂತ ಹೇಳಿದ್ರಲ್ಲ. ಆದಿತ್ಯ ಸಂಸ್ಥಿತೋ ವಿಷ್ಣು ಯತ್ ಸದಾ ಸರ್ವಗೀತ ಹುಕ್. ಎಲ್ಲ ಗೀತೆಗಳನ್ನು ಪರಮಾತ್ಮ ಸ್ವೀಕಾರ ಮಾಡೋದು ಯಾರಲ್ಲಿ ಕೂತ್ಕೊಂಡು? ಆದಿತ್ಯಸ್ಥನಾಗಿ ಮಾಡ್ತಾನೆ. ರಾಜಾದೌ ಗೀತಮನ್ಯ ಅನ್ಯಜ್ಞೈ ಭುಂಕ್ತೆ ಗಾನಸ್ಯ ದೇವತಾ. ಅದು ಹೇಗೆ ಅಂದರೆ, ರಾಜ ಮಹಾರಾಜರು ಸಂಗೀತ ಕಚೇರಿ ನಡೆಸಿರ್ತಾರೆ, ರೆಪ್ಯೂಟೆಡ್ ಹಾಡ್ತಾ ಇರ್ತಾರೆ, ಶ್ರೋತೃಗಳಿರ್ತಾರೆ. ಇವ್ರಿಗೆ ಆನಂದ ಆಗುತ್ತೋ ಇಲ್ವೋ? ಹಾಡಿದವ್ರಿಗೆ ಆನಂದ ಇದೆ, ಏರ್ಪಾಡು ರಾಜನಿಗಿದೆ, ಕೇಳೋರಿಗಿದೆ. ಗೊತ್ತಾಯ್ತಾ? ಅದು ಅರ್ಥ ಮಾಡ್ಕೊಂಡು ಕೇಳೋರಿಗಿದೆ, ಸುಮ್ಮನೆ ಕೇಳೋರಿಗೂ ಇದೆ. ಎಷ್ಟು ಚೆನ್ನಾಗಿದೆ ಧ್ವನಿ ಅಂತ ಹೇಳಿಬಿಟ್ಟು. ಗೊತ್ತಾಯ್ತಾ? ಆದರೆ ಆನಂದ ಎಲ್ರಿಗೂ ಏನಾಗ್ತಾ ಹೋಗುತ್ತದೋ ವೇರಿ ಆಗ್ತಾನೆ ಇರುತ್ತೆ. ಅದು ಮುಖ್ಯವಾಗಿ ಆಗೋದು ಯಾರಿಗೆ ಅಂತ ಕೇಳಿದರೆ ರಾಜನೇ, ತಾನು ಮಾಡಿದ್ದಕ್ಕೋಸ್ಕರ. ಮತ್ತು ಅವನಿಗೂ ಅಷ್ಟೇ, ರಾಜ ಕೇಳಿಬಿಟ್ಟ ಅಂತ ಭಾರಿ ಖುಷಿ ಆಗುತ್ತೆ. ರಾಜ ಕೇಳಿಬಿಟ್ಟ, ನಮ್ಮ ಯಾರು ದೊಡ್ಡವ್ರು ಕೇಳ್ತಾ ಹೋದಂತೆ ನಮ್ಮ ಮಾತಿ ಬೆಲೆ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಸ್ತೋತ್ರ ದೇವ್ರು ಕೇಳ್ತಾನೆ ಅಂದರೆ ಏನಾಗುತ್ತೆ ನಮಗಾಗ? ಕರೆಕ್ಟ್, ಕೇಳಬೇಕಾದವನೇ ಕೇಳಿದ್ದಾನೆ ಅಂತ. ಯಾರೋ ಕಡೆ ಚೆನ್ನಾಗಿದೆ, ಇನ್ನು ದೇವ್ರ ಉದ್ದೇಶನೇ ಏನು ಜನ್ಮ ಹೇಳ್ತಾನೆ. ಈ ಪರಿಯ ಸೊಬಗ ಅವ ದೇವರಲ್ಲೇ ಕಾಡೆ. ಅದು ಎಷ್ಟು ದುಡ್ಡು ಕೊಡ್ತಾರೋ ಏನೋ ಬಳಸಲಿ ಇಟ್ಬಿಟ್ಟಿದ್ದು, ಇದು ಉಪಯೋಗ ಇಲ್ಲ. ಅದು ಸೊಬಗೆ ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿ ಇದು ಅವ್ರಿಗೆ ಕೊಡಲಿಲ್ಲ, ಸಿಟ್ಟು ಬಂತು. ಇದು ಆಡಿದ್ದೆಲ್ಲ ದೇವ್ರ ಸ್ತೋತ್ರ ಮಾಡೋದು ವೇಸ್ಟ್ ಆಯಿತು ಅಂತ ಹಾಗೆಲ್ಲ ಬರಬಾರ್ದು. ಅದೇ ಎಂಜಾಯ್ಮೆಂಟ್, ಮುಖ್ಯ ಫಲ ಅದೇನೆ. ಇದು ಅಮುಖ್ಯ ಫಲ. ಬರ್ಬೋದು, ಬರದೇನೆ ಇರ್ಬೋದು. ಕೆಲಸ ಭಾರಿ ಕೊಡ್ಬೋದು, ಏನು ಕೊಡದೇನೆ ಹೋಗ್ಬೋದು, ಕಡಿಮೆನೇ ಅವೆಲ್ಲ ಲೆಕ್ಕ ಇಲ್ಲ. ಮೇನ್ ಪಾಯಿಂಟ್ ಇರೋದಲ್ಲಿ ಇನ್ನೊಮ್ಮೆ ನೀವು ಕರೆಸ ಬರೋದಿಲ್ಲ, ನಾನು ಹಾಡೋದಿಲ್ಲ. ಯಾಕಂದರೆ ಕಲಿಕ ಅದನ್ನು ಹಾಡಿಗಿಂತ ನೀವು ಇದು ಕಡೆ ಗಮನ ಇದ್ದಾಗ ಆಯ್ತು. ಸಂಗೀತಗಾರನಿಗೆ ಮುಖ್ಯವಾದ ಯಾವುದೋ
ಅದು ಎಂಜಾಯ್ ಮಾಡೋದು ಮಾಡಿಸೋದು ಮುಖ್ಯ. ಅದು ರಿಯಲ್ ಸಂಗೀತಗಾರ, ರಿಯಲ್ ಸಂಗೀತಗಾರ. ಪ್ರೊಫೆಷನಲ್ ಆಗಿ ತೊಗೊಂಡವ್ರ ಕ್ವಾಲಿಟಿ ಯಾವಾಗಲೂ ಅಷ್ಟು ಆ ಸ್ಟ್ಯಾಂಡರ್ಡ್ ಬರೋದೇ ಇಲ್ಲ. ಆ ಸ್ಟ್ಯಾಂಡರ್ಡ್ ಬಂತು ಅಂತ ಹೇಳಿದರೆ ಅದಕ್ಕೆ ರೀತಿ ಬೇರೆ ಇರೋದು. ಪ್ರಸ್ತಾವ ದೇವತಾ ಸಸ್ಯ ಮುಂದೆ ರಾಜಾದೋ ಗೀತಮಪ್ಯಜ್ಞೈ ಭುಂಕ್ತೆ ಗಾನಸ್ಯ ದೇವತಾ ಉದ್ಗೀತ ದೇವತಾ ತಸ್ಮಾತ್ ಸಯೇವ ಪುರುಷೋತ್ತಮ. ಇವೆಲ್ಲದಕ್ಕೂ ದೇವ್ರ ಮುಖ್ಯ ದೇವರೇನೆ. ಪ್ರಸ್ತಾವ ದೇವತೆ ತೊಗೊಂಡ್ರು ಅಷ್ಟೇ, ಉದ್ಗೀತ ತೊಗೊಂಡ್ರು ಅಷ್ಟೇ, ಸಾಮ ತೊಗೊಂಡ್ರು ಅಷ್ಟೇ. ಅದು ಹೋಗೋ ರೀತಿ ಬೇರೆ ಆಗುತ್ತಷ್ಟೆ. ಎಲ್ಲ ನದಿ ಸಮುದ್ರ ಸೇರಿದರೂ ಕೂಡ ಹೋಗೋ ದಾರಿ ಬೇರೆ ಆದಾಗ ಏನಾಗುತ್ತೆ, ಆ ಜನಕ್ಕೆ ಬೆನಿಫಿಟ್ ಸಿಗುತ್ತೆ. ಇವತ್ತು ಗೋದಾವರಿ ನದಿ ಇಲ್ಲಿಲ್ಲ, ಅಲ್ಲಿ ಹರಿತೆ, ಅವ್ರಿಗೆ ಬೆನಿಫಿಟ್ ಇದೆಯೋ ಇಲ್ವೋ? ಆ ಥರ ಇದೆ. ನಮ್ಮ ರೀಚ್ ಆದ ಭಾರಿ ಬೆನಿಫಿಟ್ ಬರುತ್ತೆ ಅಷ್ಟೇ. ಅನ್ನಸ್ಥೇನೈವ ಜೀವಂತಿ ಭೂತಾನ್ ನೇತಾನಿ ವಿಷ್ಣುನ. ಮತ್ತು ಅನ್ನದಲ್ಲೇ ಬದುಕಿದಾಗ ಕಾಣುತ್ತೆ ನಮಗೆ, ಆದರೆ ಅನ್ನ ಬದುಕಿಲ್ಲ ನಾವು. ಅನ್ನದೊಳಗೆ ಭಗವಂತ ಇದ್ದಾನೆ. ಅನ್ನಂ ಅನ್ನಾದ ಏವಚ, ಆ ಶಕ್ತಿ ಇದೆ ಅದಕ್ಕೆ. ಇವತ್ತು ಹಿಂದಿದ್ದೆಲ್ಲ ಅನ್ನ ಆಗೋದಾದರೆ ವಿಷ ತಿಂದು ಹಾಗಿದ್ರೆ ಅಲ್ಲಿ ಯಾವ ರೂಪ ಇಟ್ಟಿಲ್ಲ ಪರಮಾತ್ಮ. ಅಲ್ಲಿ ವಿಷದಲ್ಲಿ ದೇವ್ರ ರೂಪ ಇದೆ ಇಲ್ಲ ಅಂತಲ್ಲ, ಯಾವ ರೂಪ ಇಟ್ಟಿಲ್ಲ ಅದನ್ನು, ಈ ಪೋಷಕ ರೂಪ ಅಲ್ಲ. ದೇವರಲ್ಲಿ ಭೇದ ಇಲ್ಲ, ವಿಶೇಷ ಒಪ್ಪಬೇಕು ಯಾವಾಗಲೂ. ಪ್ರತಿಹಾರ ದೇವತಾ ಅತಃ ಸ ಪ್ರತಿಹಾರೋಹಿ ಭೋಜನಂ. ಪ್ರತಿಹಾರ ಅಂತ ಭೋಜನ. ಇದು ಒಂದರಲ್ಲೇ ಎಷ್ಟು ಯಜ್ಞ ಚಿಂತನೆ ಮಾಡ್ಬೋದು ಅಂತ ಹೇಳ್ತಾರೆ. ಇದಿಷ್ಟು ಗೊತ್ತಿದ್ದಿಲ್ಲ ಅವರಿಗೆ. ಆಗಿತ್ತು, ಡಾಮಿನೇಟ್ ಆಯಿತು, ಖುಷಿ ಬಂತು, ಡೈರೆಕ್ಟ್ ಮಾಡಿದರು. ಯಾರು ಹೆಸರು ಯಾರು ಆತಂದು ಏನು ಹೆಸರು ಮರ್ತೋಗ್ಬಿಡ್ತಾ? ಉಷಸ್ತಿ ಚಕ್ರಾಯಣ ಅಂತ ಹೇಳಿದ್ದಾರೆ. ಉಷಸ್ತಿ ಹೆಸರು, ಚಕ್ರಾಯಣ ವಂಶದ ಹೆಸರು, ಅವ್ರ ಮನೆತನದವರು. ಹಿಂದೆಲ್ಲ ಹಾಗೆ ಹೆಸರುಗಳ ಪದ್ಧತಿ ಇತ್ತು. ಬರ್ತಾ ಬರ್ತಾ ಇನಿಷಿಯಲ್ ಫಾರಮಿಗೆ ಬಂತು, ಆಮೇಲೆ ಅದು ಹೋಗಿಬಿಡುತ್ತೆ. ಇನಿಷಿಯಲ್ ಯಾತಕ್ಕೆ ತರೋ ಗೊತ್ತಿಲ್ಲದಷ್ಟಾಗಿರುತ್ತೆ ಕಡೆಗೆ. ಉಚ್ಚೈಹಿ ಇದೆಲ್ಲ ಶ್ರೋತರಿ ಯಾರು ಹೌದು ಅನ್ನೋದು ಗುರುತಿಡಿಲಿಕ್ಕೆ ಕೂಡ ಅವಕಾಶ ಆಗುತ್ತೆ ಅದರಿಂದ. ಉಚ್ಚೈಹಿ ಗಂತುಂ ಉತ್ತಮಂ ಸಂತಂ. ಅದಾದ ಮೇಲೆ ಮುಂದಿನ ಪ್ರಶ್ನೆ. ಅಥಾತಃ ಔರ್ವಃ ಉದ್ಗೀತಃ ಇದಿಷ್ಟು ಉಪನಿಷತ್ ಭಾಷ್ಯ. ದಲ್ಭಪುತ್ರೋ ಬಕಃ. ಅಲ್ಲೇನು ಬಂತು? ಬಕ ದಾಲ್ಭ್ಯ ಅಂತ ಹೆಸರು ಬಂತು. ಬಕ ಅಂತ ಹೆಸರು, ದಾಲ್ಭ್ಯ ಅಂಬುದು ವಂಶಂತ ಬಂದಿದೆ. ಅದಕ್ಕೆ ಹೇಳ್ತಾರೆ ದಲ್ಭಪುತ್ರೋ ಬಕಃ. ಮಿತ್ರ ಕೆಲವೊಮ್ಮೆ ತಂದೆ ಹೆಸರಿಂದ ಹೆಸರು ಬಂದಿರಬಹುದು. ಪಾಂಡವರು ಅಪ್ಪನೇ ಆತ. ಕೌರವರು ಅಪ್ಪ ಅಲ್ಲ, ಕುರುರಾಜ ಭಾಳ ಹಿಂದಿದ್ದಾನೆ, ಅದು ಬಂದು ಆ ಥರ ಹೆಸರು ಬರ್ಬೋದು. ಪೌರವರು ಇನ್ನೂ ಹಿಂದಿದ್ದಾನೆ ಆತ, ಆ ಥರನೂ ಬರ್ಬೋದು. ಇಲ್ಲಿ ಮಾತ್ರ ತಂದೆನೇ ಆತ. ಯಾರೋ ದಲ್ಭನ ಮಗ ದಾಲ್ಭ್ಯ. ದಲ್ಭ ಎಂಬವರು ಋಷಿಯ ಮಗನಾಗಿದ್ದಕ್ಕೆ ದಾಲ್ಭ್ಯ ಅಂತ ಹೆಸರು. ಹೆಸರು ಮಾತ್ರ ಬಕ. ಗ್ಲಾವವತ್ ತೂಷ್ಣೀಂ ಸ್ವೀಕೃತಃ. ಗ್ಲಾವವತ್ ತೂಷ್ಣೀಂ ಸ್ಥಿತತ್ವಾತ್ ತಯಾ ಗ್ಲಾವೇತ್ಯುಕ್ತೋ ಗ್ಲಾವನಾಮಕೋ ಜಾತಃ ಅತ ಉಭಯಥಾ ಅಸ್ಯ ನಿರ್ದೇಶೋ ಭವತಿ ಇತ್ಯರ್ಥಃ. ಇನ್ನೊಂದು ಸ್ವಾರಸ್ಯನೂ ಇದೆ. ದಾಲ್ಭ್ಯ ಅಂತ ಹೆಸರಿಟ್ಟು ಯಾತಕ್ಕೆ ಅಂತ ಕೇಳಿದರೆ ಮುಂದಿದೆ ನೋಡಿ ಪದ. ಅಥಾತಃ ಶೌವ ಉದ್ಗಿತಃ ತದ್ಧಪಕೋ ದಾಲ್ಭ್ಯೋ ಗ್ಲಾವೋ ವಾ ಮೈತ್ರೇಯಃ ಸ್ವಾಧ್ಯಾಯಂ ಉದ್ವವರಾಜ ತಸ್ಮೈ ಶ್ವಾಶ್ವೇತಃ ಇತ್ಯಾದಿ ಕಂಟಿನ್ಯೂ ಆಗುತ್ತೆ. ಅದು ಗ್ಲಾವ ಅಂತ ಇನ್ನೊಂದು ಹೆಸರು. ಗ್ಲಾವವತ್ತಿದ್ದಾನಾದ್ದರಿಂದ ಹೆಸರು ಬಂತು. ಗ್ಲಾವ ಅಂದ್ರೇನು? ಕಲ್ಲು ಕೂತಿದ್ದ ಅವರಿಗೆ. ಕಾವೇತ್ಯುಕ್ತೋ ಗ್ಲಾವನಾಮಕೋ ಅವನಿಂದ ನನ್ನ ಕಲ್ಲು ಕರ್ಕೊಂಬನ್ನಿ ಅಂತ ಏನಿತ್ತು ಹಾಗಾಯಿತು. ಕೆಲವು ಪದಗಳು ಭಾರಿ ಮಾಡಿದಾಗ ಅವನಿಗೆ ಹೆಸರು ನಿಕ್ ನೇಮ್ ಆಗಿಬಿಡುತ್ತೆ ಅವನಿಗೆ. ಆ ರೀತಿಯೂ ಆಗಿತ್ತು. ಅತಃ ಉಭಯಥಾ ಅಸ್ಯ ನಿರ್ದೇಶೋ ಭವತಿ. ದಾಲ್ಭ್ಯ ಅಂತಲೂ ಕರಿಬೋದು,
ಲಾಭ ಅಂತಲೇ ಕರಿಬೋದು. ಹೆಸರು ಮಾತ್ರ ಏನಾಯ್ತು ಅವ್ರದ್ದು ಬಕ ಅಂತಾನೆ. ಬಕಾಸುರ ಬಕ ಬೇರೆ. ಸೊ ಬರೀ ಹೆಸರಿಂದ ಕೆಟ್ಟವರು ಅಂತ ಹೇಳಬಾರ್ದು. ದೊಡ್ಡ ಮುನಿ ಇದ್ದಾನೀತ ಪಾಪ. ಬಕಾಸುರ ಕೊನೆಗೆ ಕೆಟ್ಟ ಕೆಲಸದಿಂದಾಗಿ ಹೆಸರಿಗೆ ಕೆಟ್ಟ ಹೆಸರು ಬಂದೋಯ್ತು. ದುರ್ಯೋಧನ ಬಂದು ಕೆಟ್ಟ ಹೆಸರಲ್ಲ, ಗೊತ್ತಾಯ್ತಾ. ದುರ್ಗಾ ದುರಾವಾಸ ದೇವರ ಹೆಸರುಗಳಿದೆ, ಹೆಸರುಗಳಿಗೆ ಕೆಟ್ಟವಲ್ಲ. ಕೆಟ್ಟವ್ರಿಗೆ ಹೆಸರು ಬಂದಾಗ ಅದೇ ಕೆಟ್ಟದ್ದು ಅನಿಸ್ಬಿಡುತ್ತೆ. ಅದು ವಸ್ತುತ ಎಲ್ಲ ಹೆಸರು ದೇವ್ರ ಹೆಸರು ಆದಮೇಲೆ ಕೆಟ್ಟ ಹೆಸರು ಅಂತ ಎಲ್ಲಿರುತ್ತೆ? ನಮಗೆ ಅರ್ಥ ಆಗೋ ದೃಷ್ಟಿಯಿಂದ ಮಾತಾಡುತ್ತೇವೆ ಹೊರತು ಎಲ್ಲವೂ ಭಗವತ್ ಪ್ರತಿಪಾದಕನೇ. ಹೌದು, ಹೇಳಿದ್ವಿ ದುರ್ಗೋದರಾವಾಸ ಅಂತ ಹೇಳಲಿಲ್ಲ. ಪ್ರಸಾದಾರ್ಥಂ ಪಕಶ್ಯಾಪಿ ವಾಯುನೋಕ್ತ ಸ್ವರೂಪಿಣ ಶವೋದ್ಗೀತ ಇತಿ ಪ್ರೋಕ್ತೋ ರುದ್ರಾದೀನಾಂ ಸ್ವರೂಪಿಣಾಂ. ಇದಕ್ಕೆ ಶವ್ಯೋದ್ಗೀತ, ಶವೋದ್ಗೀತ ಅಂತ ಕರೀತಾರೆ. ಶವೋದ್ಗೀತ ಅಂದ್ರೇನು? ಶ್ವ ಅಂದರೆ ನಾಯಿ, ನಾಯಿ ರೂಪದಲ್ಲಿ ಉಪದೇಶ ಮಾಡಿದ್ದು ವಾಯುದೇವರು. ಅದಕ್ಕೆ ರುದ್ಗೀತಕ್ಕೆ ಏನು ಹೆಸರು ಆಯಿತು? ಶವ ಬಿಡಿಸ್ಬಾರ್ದಾಗೆ ಶ್ವ ಅಂತ ಬಿಡಿಸು. ಶ್ವಾಕ್ಕೆ ಸಂಬಂಧಪಟ್ಟಿದ್ದು ಶೌವ ಅಂತಾಯಿತು. ಅದ ಉದ್ಗೀತ ಇದು. ವಾಯುದೇವರು ಆ ರೂಪದಲ್ಲಿ ಹೇಳಿದ್ದು ಅಂತ ಅರ್ಥ. ಮಾಂಡೂಕೋಪನಿಷತ್ತಿದೆ, ಏನರ್ಥ ಅದಕ್ಕೆ? ಕಪ್ಪೆ ರೂಪದಲ್ಲಿ ಹೇಳಿದ್ದು. ಅದಕ್ಕೆ ಮಾಂಡೂಕ ಸುಲಭವಾಗಿ ಅರ್ಥ ಆಯಿತು. ಇದು ಅಷ್ಟು ಈಗ ಹೇಳಿದಾಗ ಗೊತ್ತಾಗುತ್ತೆ. ಅಲ್ರಿ ಮಂಡೂಕ ಏನು ಹೇಳುತ್ತೆ ಅಂತ ಕೇಳಿದರೆ, ಮೊರಡನೇ ಮಂಡೂಕರಾಗಿ ಹೇಳಬೇಕಾದ್ರೆ ಇನ್ನು ವಾಯುದೇವರು ಯಾವ ರೂಪದಲ್ಲಿ ಏನಂತೆ? ಅವ್ರು ಕಪಿ ರೂಪದಲ್ಲಿ ಇದ್ದಿದ್ದು ದೋಷ ಆಯಿತಾ? ಸೊ ನಾಯಿ ರೂಪದಲ್ಲಿ ದೋಷ ಅಲ್ಲ. ದೇವರಿಗೆ ವರಾಹ ರೂಪದಲ್ಲಿ ದೋಷ ಬಂತ? ಬರಲಿಲ್ಲ. ಈ ಜ್ಞಾನಾನಂದಮಯ ಮಾಡಿದಾಗ ಏನದು ದೋಷ ಆಗೋದೇ ಇಲ್ಲ. ಇವರು ಹಚ್ಚಾಕ್ತಾರಲ್ಲ, ಈ ಕೋಡಿ ಗಿಡಿ ಏನೋ ಹಚ್ಚಾಕ್ಬಿಟ್ಟಿರ್ತಾರೆ. ಕೋಡಿಗೆ ಆ್ಯಕ್ಚುಲಿ ತೆಗೆದು ಉಡಿಯೋದಿರ್ಸು. ಪುಣ್ಯಕ್ಕೆ ಯಾರು ಒಂದು ನಾಯಿ ಮಾಡಿರ್ತಾರೆ, ಸಕ್ಕರೆ ಹೋಗಿ ಸ್ನಾನಕ್ಕೆ ಹೋಗೋದಿಲ್ಲ, ಬಿಟ್ಟುಬಿಟ್ಟೆ ಅಂತ ಹೇಳಿ. ಯಾಕೆ? ಯಾವ ನಾಯಿ ಅದು? ಸಕ್ಕರೆ ನಾಯಿ. ಆದ್ದರಿಂದ ಬಯಲಿಗೆ ಇಲ್ಲ ಅದಕ್ಕೆ. ಇದಕ್ಕೆ ಡೊಂಕುಬಾಲದ ನಾಯಕನೇ ಅಂತ ಬರ್ಬೇಕು. ಡೊಂಕುಬಾಲ ಇರೋದು ಯಾರಿಗೆ? ಡೊಂಕುಬಾಲ ಇರೋದು ಯಾರಿಗೆ? ನಾಯಿಗೆನೆ. ಸೊ ವಾಯುದೇವರ ಇದನ್ನು ನೆನಪು ಮಾಡುತ್ತದ. ಆ ರೂಪದಲ್ಲಿ ಉಪದೇಶ ಮಾಡಿದ್ದಾದ್ದರಿಂದ ಇದು ಸ್ವೈರಸ್ಸೇನ. ವಾಯುದೇವರು ಯಾವ ರೂಪ ತಗೊಂಡ್ರೂ ಚೇಂಜ್ ಆಗೋದಿಲ್ಲ. ಎಷ್ಟೇ ಹೇಳ್ತಾರಲ್ಲ, ಇತ್ತಮೇವ ನಿಹಿತಂ. ಅವ್ರಿಗೆ ತಗೊಂಡ್ರು ಕೂಡ ಜ್ಞಾನ ಹೇಗಿರುತ್ತೆ ಅವ್ರಿಗೆ? ಈಗ ಗೋಲ್ಡ್ ಇದೆ, ಒಂದು ಗೋಲ್ಡ್ ಬಳೆ ಮಾಡಿಸ್ತಾರೆ, ಪ್ಯೂರ್ ಗೋಲ್ಡಲ್ಲಿ ಬಳೆ ಮಾಡಿಸ್ತಾರೆ. ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ? ಅದು ವೇಸ್ಟೇಜೇ ಇಲ್ಲ. ಯಾವ ರೂಪದಲ್ಲಿದ್ದರೂ ವ್ಯಾಲ್ಯೂ ಯಾವ ವ್ಯಾಲ್ಯೂ ಕಟ್ತಾನೆ ಅಂತ? ಅದಕ್ಕೆ ಸೈಜ್ ವ್ಯಾಲ್ಯೂ ಕಟ್ಟೋದಿಲ್ಲ, ವ್ಯಾಲ್ಯೂ ನೋಡಿ ಆ ವ್ಯಾಲ್ಯೂ ಕಟ್ತಾರೆ. ಅದೇ ರೀತಿಯಲ್ಲಿ ವಾಯುದೇವಿ ದೇವತೆಗಳು ದೊಡ್ಡವರು ಯಾವ ರೂಪದಲ್ಲಿದ್ದರೂ ಕೂಡ ಯಾವ ಯೋಗ್ಯತೆ ಎಷ್ಟಿದೆಯೋ ಆ ವ್ಯಾಲ್ಯೂ ಇರುತ್ತೆ ಅವ್ರಿಗೆ. ಶೌವೋದ್ಗೀತ ಮುಂದೆ ಹೇಳ್ತಾ, ಅದು ಮುಂದೆ ಅದು ಬರುತ್ತೆ. ಈಗ ಒಂದು ಯತಿ ರೂಪ ಯಾಕೆ ತೊಗೊಂಡ್ರು ಅದೊಂದು ಕಾರಣ ಇದೆ, ಕ್ಷತ್ರಿಯ ಅದಕ್ಕೊಂದು ಕಾರಣ, ಇದಕ್ಕೊಂದು ಕಾರಣ ಇದೆ. ಆದ್ದರಿಂದ ನಾಯಿ ಅಂತಷ್ಟು ಕೆಟ್ಟ ಪದಾರ್ಥ ಅಂತ ತಿಳ್ಕೊಬೇಕಾಗಿಲ್ಲ. ವರಹ ಅಂತಷ್ಟು ಕೆಟ್ಟದಲ್ಲ. ಬಟ್ ಎಲ್ಲ ವರಹಗಳು ದೇವರಲ್ಲ, ಎಲ್ಲ ನಾಯಿಗಳು ಇದಲ್ಲ. ಆದ್ದರಿಂದ ಅಲ್ಲಿ ರೂಪ ಆಗಿ ನಮ್ಗೆ ಅರ್ಥ ಆಗುತ್ತೆ. ಈಗ ಹೊಸ ಅರ್ಥ ಗೊತ್ತಾಗುತ್ತೆ. ಏನು ಹೇಳಿ? ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮರಸಿನ. ಪರಮಾತ್ಮ ಯಾವ ರೂಪದಲ್ಲಿದ್ದರೂ ಕೂಡ ಅದಕ್ಕೆ ದೋಷನೇ ಇಲ್ಲ. ನಾಯಿ ರೂಪದಲ್ಲಿದ್ದರು ಏನಾಯ್ತು? ದೇವರಿಗೆ ಏನಾಗಲೇ ಇಲ್ಲ. ವಾಯುದೇವರಿದ್ದಾರೆ, ಏನೂ ಆಗಲೇ ಇಲ್ಲ. ಅಲ್ಲಿ ಈ ಉಪನಿಷತ್ ಜ್ಞಾಪಕ ಆಗ್ಬೇಕಾ? ಅದು ಓದಿದಾಗ ಗೀತಾ ಹೋದಾಗ ಏನು ಜ್ಞಾಪಕ ಆಗ್ಬೇಕು ನಮಗೆ? ಉಪನಿಷತ್ ನೆನಪಾಗಬೇಕು. ಗೊತ್ತಾಯ್ತಾ? ಅದಕ್ಕೆ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ನೋಡ್ತಾರೋ. ಅವ್ರು ನೋಡೋದಿಷ್ಟೇ, ಗೋಲ್ಡ್ ಪದಾರ್ಥ ಅಷ್ಟಿರುತ್ತೆ. ಅವ್ರು ಹೇಳೋದು ಗೋಲ್ಡ್ ಅಷ್ಟೇ. ಗೋಲ್ಡ್ ಬಳೆ ಶಾಪ್ ಅಂತ ಹೆಸರಿಡಲ್ಲ, ಗೋಲ್ಡ್ ಲೋಟಸ್ ಶಾಪ್ ಅಂತ ಹೆಸರಿಡಲ್ಲ. ಜ್ಯುವೆಲರಿ ಅಷ್ಟೇ, ಗೋಲ್ಡ್ ಏನಿದ್ರು ಅದು ಏನು ಸಂಬಂಧಪಟ್ಟಿರ್ಬೇಕು, ಅದರೊಳಗೆ ಚಿನ್ನ ಇರಬೇಕು. ಸೊ ಶಾಸ್ತ್ರ ಅಂದರೆ ಹಾಗೆ. ಹೌದು, ಹೇಳಿದ್ದೆ. ಒಂದು ಹೇಳಿದ್ಮೇಲೆ ಎಲ್ಲ ಅಂಡರ್ಸ್ಟುಡ್, ತಿಳ್ಕೊಂಡ್ಬಿಟ್ಟಿರ್ತಾಗ. ಎಲ್ಲೇ ಬಂದಿರಲಿ ದೋಷ ಇಲ್ಲ. ಅದಕ್ಕೆ ಹೇಳಿದ್ದಲ್ಲಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಅಬ್ರಾಹ್ಮಣೆ ಬಿಡಿ ಆ ಥರ ಬಿಡಿಸ್ಬೋದು. ಅಲ್ಲಿ ಬ್ರಾಹ್ಮಣ ಅಬ್ರಾಹ್ಮಣ ದೇವರಿದ್ದಾನೆ ಬಂದರೆ ಕಾಮನ್. ಮೀಟರ್ ರೀಡರ್ ಬರ್ತಾನೆ, ಅವ್ನು ಯಾರು ಕುಲಗೋತ್ರ ತೊಗೊಂಡು ಏನೂ ಆಗಬೇಕಾಗಿಲ್ಲ. ಅವ್ನು ಯಾರು? ಅವ್ನು ನಮಗೀಗ ಮೀಟರ್ ರೀಡರ್ ಅಷ್ಟೇ. ಅಲ್ಲೆಲ್ಲರೂ ಜಾತಿ ಕೈ ತೊಗೊಂಡು ಆಡಿಸ್ಬಿಡುತ್ತೆ. ಕಂಡವರಿಗೆಲ್ಲ ಕೇಳೋದಿಲ್ಲ, ಕೇಳಬಾರ್ದು ಕೂಡ. ಕೇಳಿದ್ರೆ ಅದೇ ಇದಕ್ಕೆ ಶುರುವಾಗೋದು ಮೀನಿಂಗ್ಲೆಸ್, ಅದು ಇರಲೆವೆಂಟ್ ಆಗ್ತದೆ. ಅದನ್ನು ಎಲ್ಲರಿಗೂ ಕೆಟ್ಟದಾಗತ್ತೆ. ಆ ಹೊತ್ತಲ್ಲಿ ಬೇರೆ ಪ್ಯಾಸೆಂಜರ್ ಅಷ್ಟೇ. ಅದಕ್ಕೊಂದು ಮಾತಿದೆ, ನೀವು ಸುಮ್ಮನೆ ಬಸ್ಸಲ್ಲಿ ಕೂತಿರ್ತೀರಿ, ಮನೆಗೆ ಬರ್ತೀರಿ ಅಂತ ತಿಳ್ಕೊಬೇಡ. ನೀವು ಮೈಲಿಗೆ ಆಗಿದೆ ಅಂತ ತಿಳ್ಕೊಬೇಕಾಗಿಲ್ಲ. ಪಕ್ಕದವ್ರು ಯಾರೋ ನಿಮಗೆ ಗೊತ್ತಿಲ್ಲ, ಅವ್ನು ಪ್ಯಾಸೆಂಜರ್ ಪ್ಯಾಸೆಂಜರ್ ಅಷ್ಟೇ. ಅಕಸ್ಮಾತ್ ಗೊತ್ತಾದರೆ ಏನು ಮಾಡಬೇಕೀಗ? ಪಂಜಿತಿ ಆಗುತ್ತೆ, ಅವ ಮಾಡಬೇಕಾಗತ್ತೆ. ಉದಾಹರಣೆಗೆ ಅವ್ನು ಸೂತಕದವ್ರು ಕೂತಿದ್ದ ಪಕ್ಕದೊಳಗೆ, ನಮಗೆ ಗೊತ್ತಿಲ್ಲ, ಕೂತಿರ್ಬೋದು, ಏನು ಗೊತ್ತಾಗೋದೇ ಇಲ್ಲ. ಅದು ದೋಷ ಇಲ್ಲ ಅವನಿಗೆ. ಅವ್ರಿಗೆಲ್ಲ ಅಂತ ಸೂತಕದಲ್ಲಿ ಗೊತ್ತಿದ್ರೆ ದೋಷನೇ. ಅದಕ್ಕೆಲ್ಲ ನೀವು ಸೂತಕಲ್ಲೇ ಇದ್ದೀರಿ ಅದಕ್ಕೆ ಹೋಗಬಾರ್ದು.
ಅವ್ರು ಸುರಕ್ಷತೆ ಕೆಳಗಿಳಿಯೋಕ್ಕಾಗೋದಿಲ್ಲ. ಇರಲೇಬೇಕು. ಅವನಾಗಿ ಹೇಳಿದಾಗ ನಿಮಗೆ ಸಮಸ್ಯೆ ಬಂತು, ನಾವಾಗಿ ಕೇಳ್ಕೊಂಡು ಹೋಗಬಾರ್ದು. ಅದಕ್ಕೆ ರಥೋತ್ಸವ ಇತ್ಯಾದಿ ಮಡಿ ನೋಡಬೇಡಿ ಹೇಳಿಬಿಟ್ಟಿಲ್ಲ. ರಥೋತ್ಸವ ಮಾಡ್ತಿರ್ಬೇಕಾದ್ರೆ ಯಾವ ಜಾತಿನೂ ಕೇಳೋಕ್ಕೆ ಹೋಗಬೇಡಿ. ನಾವು ಜಾತಿನ ಭಾರಿ ಹೈಲೈಟ್ ಮಾಡಿ ಮಾಡಿ ಕೊನೆಗೆ ಅದು ಮೂರ್ಖತನ ಆಗೋಯ್ತು. ಪ್ರಸಂಗ ಬಂದ ಮಾಡ್ಬೇಕಷ್ಟೆ. ನಮಗೆ ಬೇಕಾದ ವೈದ್ಯಪ್ಪ ಈಗ ಒಳ್ಳೆ ಡಾಕ್ಟ್ರ್ ಅಷ್ಟೇ ಬೇಕಾದಷ್ಟೇ. ಒಳ್ಳೆ ಡಾಕ್ಟ್ರ್ ಸಾಕು, ಅವ್ನು ಯಾರೇ ತಲೆ ಮುಖ್ಯ ಅಲ್ಲ ನಮಗೆ. ನಾವೇ ಹೋಗೋದಿಲ್ಲ. ಒಳ್ಳೆ ಡಾಕ್ಟ್ರ್ ಅಂತ ಯಾವನ ಹೆಸರು ಕಂಡು ಎಷ್ಟೋ ಅವರಲ್ಲಿ ಅಂದಂಥವ್ರು ಇರ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಅವನ ಹತ್ರ ಹೋಗಬೇಡಿ, ಅವ್ನು ಏನು ಬರೋದಿಲ್ಲ, ಸುಳ್ಳು ನಮ್ಮವ್ರು ಅಷ್ಟೇ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಇರಬಾರ್ದು. ನಾವು ಮಿತಿ ಮೀರಿ ಉಪಯೋಗಿಸ್ಬಿಟ್ವಿ ಅದನ್ನು. ಯಾವುದಕ್ಕೆ ಉಪಯೋಗ ಜಾತಿ ಅಂತ ಅನ್ನಕ್ಕೆ ಉಪಯೋಗ, ಇದಕ್ಕೆ ಉಪಯೋಗ, ಅದಕ್ಕೆಲ್ಲ ಉಪಯೋಗ ಬರ್ತದೆ. ಮನೆಯಲ್ಲಿ ನಾವು ಇಂಡಿಪೆಂಡೆಂಟ್, ನಾವು ಯಾರು ಏನು ಮಾಡೋಂಗಿಲ್ಲ. ನಾವು ಸ್ನಾನ ಮಾಡ್ತೀವಿ, ಮಾಡಿದ್ರು ಕೇಳಬಾರ್ದು, ಬಿಟ್ಟರು ಕೇಳಬಾರ್ದು, ನಮ್ಮ ಇಷ್ಟ. ಮುಂದೋಡ್ಕೊಳ್ಳೋ ವ್ಯವಸ್ಥೆ ಬೇರೆ ಇದೆ, ಉಳಿದೋರಿಗೆ ರೈಟ್ ಇಲ್ಲ ಅದನ್ನು ಕೇಳೋದಕ್ಕೆ. ಅದು ಕೇಳೋದಕ್ಕೆ ಹಕ್ಕು ಬೇರೆ ವ್ಯವಸ್ಥೆ ಇದೆ, ನಾವೆಲ್ಲ ಕೇಳಬಾರ್ದು. ಅದನ್ನು ಹೇಳೋದಕ್ಕೆ ಅದು ಸಮದರ್ಶನ ಪದ ಹೇಳಿದ್ದು, ಸುಮ್ಮನೆ ಹೇಳಲಿಲ್ಲ ಅದನ್ನು. ಅನುಷ್ಠಾನ ಹಾಗಿರಲಿ ಅಂತ ಹೇಳಿದ್ದು. ಪ್ಯಾಸೆಂಜರು ಇವನು ಅವನಿವನು ಯಾವ್ದು ಬ್ಯಾಂಕ್ ಅಧಿಕಾರಿ ಇದ್ದ, ದುಡ್ಡು ಕೊಟ್ಟು ಚೆಕ್ ಕೊಟ್ಟು ಅಷ್ಟೇ. ಅವ್ನು ಯಾರಾದ್ರೂ ನಮ್ಮ ಗಂಟೆ ಆ ಮುಖ ಕೂಡ ನೋಡಬೇಕಾಗಿಲ್ಲ ನಾವು, ಏನು ಸಾಕು ನಮಗೆ. ನಾವು ಕೊಟ್ಟು ದುಡ್ಡು ಕೊಟ್ಟರೆ ಮುಗಿದೋದಕ್ಕಷ್ಟೇ. ಅಲ್ಲೆಲ್ಲ ಇನ್ವಾಲ್ವ್ ಮಾಡಿ ಮಾಡಿ ಪಂಜಿತ ಆಗೋದು ಕಡೆ. ಅದನ್ನ ಅಪ್ರಸಕ್ತವಾಗಿ ನಾವು ಅಂದರೆ ಮುಖ್ಯವಾದ ಬಿಟ್ಟು ಅಮುಖ್ಯದ ಪದ ಭಾರಿ ಗಮನ ಕೊಟ್ವಿ. ಅದಕ್ಕೆ ತದರಂಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಕರಿ. ಅದರಲ್ಲಿ ತಲೆ ಕೆಡಿಸ್ಕೋಬಾರ್ದು. ಯಾವುದು ಮುಖ್ಯ, ಏನು ವಿಷಯ ಅದು ಮುಖ್ಯ. ಆ ಥರ ನೋಡೋದ್ರ ಅಭ್ಯಾಸ ಮಾಡಿದರೆ ಒಳ್ಳೆ ಸಾಧನೆ ಆಗುತ್ತೆ. ಪ್ರಸಾದಾರ್ಥಂ ಪಕಶ್ಯಾಪಿ ವಾಯುನೋಕ್ತಃ ಸ್ವರೂಪಿಣ. ಆ ರೀತಿ ಮಾಡೋದಕ್ಕೆ ಕೆಲವ್ರಿಗೆ ಗೊತ್ತಾಗಬಾರ್ದು, ಕೆಲವರಿಗೆ ಅವರಿಗೆ ಮಾತ್ರ ಗೊತ್ತಾಗಬೇಕು, ಉಳಿದವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಆ ರೂಪದಲ್ಲಿ ಯಾಕೆ ಬರಬೇಕು ಅಂತ ಕೇಳಿದ್ರಲ್ಲ, ಕೆಲವರಿಗೆ ಆ ರೂಪದಲ್ಲಿ ಬಂದಾಗ ಉಳಿದವ್ರಿಗೆ ಗೊತ್ತಾಗಲ್ಲ, ಇವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಎಲ್ಲರಿಗೂ ಟಾಮ್ ಹೊಡೆದು ಬಿಟ್ರೆ ಅದು ವಿದ್ಯೆ ಬರ್ದಾಗುತ್ತೆ. ಗುಟ್ಟಾಗಿ ಹೇಳಬೇಕಾದ್ರೆ ಗೊತ್ತಾಗೋದು ರೂಪದಲ್ಲಿ ಗುಟ್ಟಾಗಿ ಹೋಯ್ತಲ್ಲ. ಗೊತ್ತಾಗದ ರೂಪದಲ್ಲಿ ಬಂದರೆ ಸಮಸ್ಯೆನೇ ಇಲ್ಲ. ಈ ಕೈ ಮುಚ್ಕೊಂಡು ಏನೋ ಕೊಟ್ಬಿಟ್ಟ ಗೊತ್ತಾಗಲಿಲ್ಲ, ಕಾಣಕ್ಕೆ ಕೊಟ್ಟ ಬಜೀತ ಅದನ್ನು ಕೊಡಲಿಲ್ಲ ಶುರು ಮಾಡ್ತಾನೋ, ಆಗ ಬರೋದಿಲ್ಲ. ಶವೋದ್ಗೀತ ಐತಿ. ಇದರಿಂದ ನಮಗೊಂದು ಅನುಕೂಲ ಏನಂದರೆ, ಭಾಗವತ ಬಂದಿದೆ ಈಗ, ಭಾಗವತಲ್ಲಿ ಹೇಳಿದ್ದಾರೆ. ನಾ ಯಾರ್ಯಾರು ಏನೇನು 24 ಕಥೆ ಹೇಳ್ತಾರಲ್ಲ, ಮೀನು ಗೀನು ಅಂಥೇಳಿ, ಅದೆಲ್ಲ ಒಂದು ಅರ್ಥ ದೇವ್ರ ರೂಪನೂ ಚಿಂತನೆ ಮಾಡೋದು. ದೇವ್ರ ಎಲ್ಲ ರೂಪ ಇರೋದ್ರಿಂದ ಜ್ಞಾನ ಬಂದು ನಿಜವಾಗಲೂ ಯಾರಿಂದ ಬಂತು? ಭಗವದ್ ರೂಪದಿಂದ ಬಂತು. ಈ ಹೊರಗೆ ನೋಡೋದಕ್ಕೆ ಏನೇನೋ ಕಾಣಿಸ್ತಾ ಇಷ್ಟ ನೆಪ. ಶವೋದ್ಗೀತ ಇತಿ ಪ್ರೋಕ್ತೋ ರುದ್ರಾದೀನಾಂ ಶರೂಪಿಣಾಂ. ಅಲ್ಲೂ ಕೂಡ ನಾಯಿ ಸಮೇತ ಬಂದಿದ್ದಾರೋ, ಒಂದೇ ನಾಯಿ ಅಲ್ಲ, ಹಿಂಡು ನಾಯಿ. ಆ ನಾಯಿಗಳು ಯಾರೋ ಅಲ್ಲ, ರುದ್ರಾದ್ಯ ದೇವತೆಗಳು, ಕಿಂಕರ ಶಂಕರಾದ್ಯ ಬೆಟಾಲಿಯನ್ ರೂಪದಲ್ಲಿ ಬಂದುಬಿಟ್ಟಿದೆ ಅನುಗ್ರಹ ಮಾಡೋಕ್ಕೋಸ್ಕರ. ಉಪಾಸಿತಃ ಪೌರ್ಣಮಾಸ್ಯಾಂ ಶವೋದ್ಗೀತೇನ ಕೇಶವ ಸರ್ವಾಭೀಷ್ಟಂ ದದಾತೀತಿ ಪ್ರಾತರಿತ್ಯಾಹ ಮಾರುತಃ. ಆಗ ಈ ಉದ್ಗೀತದಿಂದ ಸ್ತೋತ್ರ ಮಾಡಿದ ಪರಮಾತ್ಮ ಅತ್ಯಂತ ಪ್ರೀತನಾಗ್ತಾನೆ. ಯಾಕೆ? ವಾಯುದೇವರ ಮೂಲಕ ಬಂದಿತ್ತು, ಅವರ ಬಾಯಲ್ಲೇ ಬಂತು ಅಂದಮೇಲೆ ವಿಶೇಷ ಮಹತ್ವ ಇದೆ. ಆಗೊಂದು ಅನೇಕ ಪ್ರಶ್ನೆಗಳು ಬರುತ್ತೆ ನಮಗಾಗ. ಬ್ರಹ್ಮಸೂತ್ರ ಓದಿರ್ಬೇಕು. ಅದಕ್ಕೆ ನಾಯಿ ರೂಪದಿಂದ ವೇದ ಮಂತ್ರ ಹೇಳಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಈಗ ಪ್ರಶ್ನೆ ಇದೆ, ನಾಯಿ ರೂಪ ಹೇಳಕ್ಕೆ ಬರುತ್ತಾ? ಉತ್ತರ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ಅಂತ ಬ್ರಹ್ಮಸೂತ್ರದೊಳಗೆ. ಯೋಚನೆ ಇಲ್ಲ. ಕಾಂಡವನ ದಹನಕಾಲಕ್ಕೆ ಪಕ್ಷಿಗಳಿದ್ದು 4 ಪಕ್ಷಿಗಳು ವೇದ ಹೇಳಿದ್ರು, ಬಿಟ್ಟುಬಿಟ್ರೆ ಅದನ್ನು. ಅಲ್ಲಿ ಪಕ್ಷಿಗಳು ವೇದ ಹೇಳಕ್ಕೆ ಬರುತ್ತಾ? ಇಲ್ಲ, ಬರುತ್ತೆ. ದೇವತೆಗಳು ಇದ್ದರೆ ಅವ್ರು ಯಾವ ದೋಷವೂ ಇಲ್ಲ, ಅವ್ರಿಗೆ ಅವ್ರು ಫುಲ್ ಅಲೋಡ್. ಅದಕ್ಕೆ ಇದೆಲ್ಲ ಮತ್ತೆ ಬರಲಿಲ್ಲ, ಹೇಳಿಬಿಟ್ಟಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಇದು ಹೇಳಬೇಕಾದ್ರೆ ಸೇರಿಸ್ಕೊಂಡು ಹೇಳಬೇಕಂದ್ರೆ ಅದು ಅದೇ ಇದೇ ಆಗಿಬಿಡುತ್ತೆ ಕೊನೆಗೆ. ಬೇರೆ ಕಡೆ ಬಂದಾಗ ಅದು ಹಿಂದೆ ಹೇಳಿದ್ರೆ ಮರಿಬಾರ್ದು, ಸೇರಿಸ್ಕೊಂಡು ಓದ್ಕೋಬೇಕು. ಓಮಧಾಮಾದಿಕಂ ಮಂತ್ರಂ ವಾಯುನೋಕ್ತ. ಇದು ಓಮಧಾಮ ಮಂತ್ರ ಅಲ್ಲ, ಆ ಮಂತ್ರ ಅದು. ಓಂ ಅಧಾಮ ಓಮಧಾಮ, ಓಮಧಾಮ ಅಲ್ಲ, ಓಂ ಅಧಾಮ ಇತಿ ವಾಯುನೋಕ್ತಂತು ದೇವತಾ ವಾಯುಸ್ಥ ವಿಷ್ಣು ಉದ್ದೇಶ್ಯ. ನಾವು ಸ್ನಾನ ಮಾಡ್ಕೊಂಡು ಮಡಿಯಲ್ಲಿ ಬರ್ತಿರ್ತೇವೆ ಅಂತ ತಿಳ್ಕೊಬೇಡ. ದಾರಿ ನಾಯಿ ಸಿಕ್ಕಿಡ್ತೊಂದು ನಾಯಿ ನೋಡಿದ್ದು ಮತ್ತೆ ಸ್ನಾನಕ್ಕೆ ಹೋದರೆ ಮತ್ತಿನ್ನೊಂದು ನಾಯಿ ಸಿಕ್ತು, ಸ್ನಾನ ಮಾಡ್ತಾ ಇರ್ಬೇಕು. ಅಲ್ಲಿ ಇದು ಚಿಂತನೆ ಮಾಡಬೇಕಾ? ಇದಕ್ಕೆಲ್ಲ ದೋಷ ಇಲ್ಲ. ಮತ್ತು ನಾವು ಕೆಲವು ಸತ್ಯ ನಾವು ಮುಟ್ಟಿದ್ರೆ ದೋಷ, ಕೆಲವು ಸತ್ಯ ನೋಡಿದರೆ ದೋಷ, ಕೆಲವು ಸತ್ಯ ಮಾತಾಡಿದರೆ ದೋಷ. ಅನೇಕ ಹಂತಗಳಿವೆ. ಆ ಟೈಮ್ನಲ್ಲಿ ಯಾವುದೋ ಅಬ್ಸರ್ವ್ ಮಾಡಬೇಕಾದ್ರೆ. ಇಲ್ಲದ್ರೆ ಎಲ್ಲವರೆಗೂ ನಿಮ್ಮನ್ನೇ ಸಿಗ್ತಾರೆ, ಯಾರು ಕೂಡ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಲಿಮಿಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಅದೇ ಆ ನಾಯಿ ಸಕ್ಕರೆ ವಾಯಿನ ಬಿಟ್ಟಿದ್ರೆ ಏನು ಮಾಡಬೇಕಾಗಿಲ್ಲ. ಅದಕ್ಕೆ ಹೇಳಿ ನಾಯಿ ಯಾರು ಇರುತ್ತೆ ಅರ್ಥ ಮಾಡ್ಕೋಬೇಕು ಅದನ್ನು. ಇತಿ ತತ್ವಂ ವಾಯುನೋಕ್ತಂತು ದೇವತಾ ವಾಯುಸ್ಥ ವಿಷ್ಣುಮುದ್ದೇಶ್ಯ ಹಿಂಕೃತ್ಯ ಪ್ರಾಪುರೀಪ್ಸಿತಂ. ದೇವೋ ಹಿಂಕಾರ ಸಾಮ ಅದು.
ದೇವಿ ದೇವೋ ವಿಷ್ಣುಶ್ಚ ವಾಯುಶ್ಚ ಮಾತೆತ್ತೆ ಎಲ್ಲಿ ಹೋದರೂ ಹರಿವಾಯುಗಳು ಒಟ್ಟಿಗೆ ಬರುತ್ತೆ, ಬಿಡೋದೇ ಇಲ್ಲ. ಇಬ್ಬರು ಕೂಡ ಸರ್ವಜ್ಞತ್ವಾತ್ ಕ್ರಮೇಣತು. ಹರಿ ಸರ್ವಜ್ಞ, ಇವರು ಪೂರ್ಣ ಪ್ರಜ್ಞರಾದ್ದರಿಂದ ಯೋಚನೆ ಇಲ್ಲ. ವರುಣವು ವರಣೀಯತ್ವಾತ್ ಸವಿತಾರವು ಪ್ರಸೂತಿತ, ಇಬ್ಬರು ವರುಣ ಅಂತ ಕರೀತಾರೆ, ವರ್ಣೀಯರಾದ್ದರಿಂದ. ಅದಕ್ಕೇನೆ ವರುಣೋ ವ್ಯಾತಸಾಮಹ ಭಗವದ್ಗೀತೆಯಲ್ಲಿ ಬಂದಿದೆ. ಅದೇ ರೀತಿ ಸವಿತಾರವು ಅವರಿಬ್ಬರು ಸವಿತರು ಅಂತ ಕರೀತಾರೆ, ಪ್ರಸೂತಿತಃ ಸೃಷ್ಟಿಗೆ ಕಾರಣರಾಗಿರೋದ್ರಿಂದ. ಪ್ರಜಾನಾಂಚ ಪತಿ ತದ್ವತ್ ಕ್ರಮಾದೇವ ಪ್ರಕೀರ್ತವು, ಪ್ರಜಾಪತಿನೂ ಹಾಗೇನೆ. ಅವರು ಪ್ರಜಾಪತಿ ಶಬ್ದವಾಚ್ಯತ್ವ, ವರುಣ ಶಬ್ದವಾಚ್ಯತ್ವ, ಸವಿತ್ರ ಶಬ್ದವಾಚ್ಯತ್ವ, ಉಪಲಕ್ಷಣಯ ಸರ್ವಶಬ್ದವಾಚ್ಯತ್ವ ದೇವರಿಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಅಂಶ. ಮುಂದೆ ಬೇರೆ ವಿಷಯ ಅಲ್ಲಿಗಿರಲಿ, ನಾಳೆ ದಿವಸ ತನಕ ಎಲ್ಲ ವಿಷಯ ಅರ್ಥ ಆಗದವರೆ ಅಷ್ಟು ತಿಳ್ಕೊಂಡ್ಬಿಡೋದು. ವಾಯುದೇವರು ಈ ರೂಪದಲ್ಲಿ ಬಂದರು, ಉಪದೇಶವನ್ನು ಮಾಡಿದರು, ಆ ರೂಪದಲ್ಲಿ ವೇದಾಧಿಕಾರ ಇದೆ ಅಂತ ಒಪ್ಕೊಂಡು ಬಿಡಿ ಬ್ರಹ್ಮದ ಹತ್ರ. ಆ ರೂಪದಲ್ಲಿ ಕಲಿಯೋ ಅಧಿಕಾರ ಇಲ್ಲ, ಕಲ್ತಿದ್ದು ಹೇಳೋ ಹಕ್ಕಿದೆ, ಅವ್ರು ಮಾಡ್ಬೋದು. ಮುಂದೆ ಇವರಲ್ಲಿ ಹೇಗೆ ಉದ್ಧಾರ ಆದರೂ ಹೇಳ್ತಾರೆ, ಆ ಪಾಯಿಂಟ್ ತಿಳ್ಕೊಂಡ್ಬಿಟ್ರೆ ಸರಿ.